ಸ್ನೇಹಿತರೆ ಬನ್ನಿ, ನಮ್ಮ ತೋಟದಲ್ಲಿ ಜೀವಾಮೃತ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 200 ಲೀಟ್ರು ಡ್ರಮ್ ತೊಗೊಂಡಿದ್ದೀನಿ. ಡ್ರಮ್ಮಿಗೆ ನೀರು ತುಂಬಿಸಿಟ್ಟಿದ್ದೀನಿ. ಇವಾಗ ಅದಕ್ಕೆ ಮೊದಲಿಗೆ ದ್ವಿದಳ ಧಾನ್ಯದ ಹಿಟ್ಟನ್ನು ಹಾಕೋಣ. ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 1 kg ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಮೊದಲು ಒಂದು ಬಕೆಟಲ್ಲಿ ಕಲಿಸ್ಕೊಳ್ಳೋಣ. ಯಾಕಂದರೆ ಗಂಟು ಬರಬಾರ್ದು ಅಂತ ಫಸ್ಟು ಬಕೆಟಲ್ಲಿ ಕಲಿಸ್ಕೊಂಡು ನಂತರ ಅದನ್ನು ಡ್ರಮ್ಮಿಗೆ ಹಾಕೋಣ. ಅದಕ್ಕೆ ಇವಾಗ ಒಂದು 5 kg ನಾಟಿ ಹಸುವಿನ ಸಗಣಿನ ಬಕೆಟಲ್ಲಿ ಮತ್ತೆ ಕಲಿಸ್ಕೊಳ್ಳೋಣ. ಅದನ್ನು ಚೆನ್ನಾಗಿ ಕಲಸಿ, ಒಂದು 5 kg ಆದರೆ ಸಾಕು. ಅದನ್ನು ಕಲಸಿ ಅದನ್ನು ಡ್ರಮ್ಮಿಗೆ ಹಾಕೋಣ. ಇವಾಗ ಅದಕ್ಕೆ ಬೆಲ್ಲ ಹಾಕ್ತಾಯಿದ್ವಿ, ಸಾವಯವ ಬೆಲ್ಲ. ನಾನು ಆಲ್ರೆಡಿ ಹಾಕಿದ್ದೀನಿ. ಇವಾಗ ನೀವು ತೋರ್ಸೋಕ್ಕೆ ಅಂತ ಸ್ವಲ್ಪ ಒಂದೊಂದು ತಗೊಂಡಿದ್ದೀನಿ ಇವಾಗ ಅಷ್ಟೇ. ಅದನ್ನು ಚೆಚ್ಚಿ ಅದನ್ನು ಒಳಗಡೆ ಹಾಕೋಣ, ಡ್ರಮ್ ಒಳಗಡೆ. ಅದಾದ ನಂತರ ಇವಾಗ ಅದಕ್ಕೆ ನಾಟಿ ಹಸುವಿನ ಗಂಜೋಳ ಹಾಕೋಣ. ಒಂದು ಡ್ರಮ್ಮಿಗೆ 5 ಲೀಟ್ರ್ ಅಂತೆ ಹಾಕಬೇಕು. ಒಂದೊಂದು ಅಂದಾಜು ಮೇಲೆ ಹಾಕ್ತಾಯಿದ್ದೀನಿ. ಅದು 10 ಲೀಟ್ರ್ ಹಿಡಿಯೋ ಬಕೆಟು, 5 ಲೀಟ್ರ್ ಅರ್ಧ ಹಾಕಿದ್ದೀನಿ. ಇನ್ನೊಂದು ಡ್ರಮ್ಗೆ ಇನ್ನರ್ಧ ಹಾಕಬೇಕು. ಅದು ಹಾಕಿದ ನಂತರ ಒಂದು ಕೋಲಿನಿಂದ ಅಷ್ಟನ್ನು ಡ್ರಮ್ಮಲ್ಲಿ ಒಳಗಡೆಗೆ ಹಾಕಿ ತಿರುಗಿಸ್ಬೇಕು. ಅದನ್ನ ರೊಟೇಟ್ ಮಾಡಬೇಕು. ಅದು ಗಡಿಯಾರದ ದಿಕ್ಕಿಗೆ ರೊಟೇಟ್ ಮಾಡಬೇಕು. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ 2 ಸಮಯ ನಾವು ಕೋಲ್ ಹಾಕಿ ರೊಟೇಟ್ ಮಾಡಬೇಕು. ಒಂದು ಸಲ ಗಡಿಯಾರದ ದಿಕ್ಕಿಗೆ ರೊಟೇಟ್ ಮಾಡಿ ಮತ್ತೆ ಉಲ್ಟಾ ರೊಟೇಟ್ ಮಾಡಬೇಕು. ಪ್ರತಿದಿನ ಮಾಡಬೇಕು. ನಂತರ ಇದು 8ನೇ ದಿನಕ್ಕೆ ರೆಡಿ ಆಗುತ್ತೆ ಇದು ಹಾಕೋಕ್ಕೆ ತೋಟಗಳಿಗೆ. ನಾವೇ ಇವತ್ತಿಂದ 8ನೇ ದಿನಕ್ಕೆ ನಾವು ನಮ್ಮ ಎಲ್ಲ ಅಡಿಕೆ ತೋಟಗಳಿಗೆ ಇದನ್ನು ಕೊಡ್ತೀವಿ.